ಹಾಯ್ ಎಲ್ಲರಿಗೂ ನಮಸ್ಕಾರ. ಕುಮುದಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಚಿತ್ತೋರ್ ಸ್ಟೈಲ್ ಪಾಲ್ಕೋವಾ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಫಸ್ಟು ಒಂದು ದಪ್ಪ ತಳದ ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಲೀಟರ್ ಕೆನೆಭರಿತ ಹಾಲು ಹಾಕ್ಕೊತಾ ಇದ್ದೀನಿ, ಅಂದರೆ ಫುಲ್ ಫ್ಯಾಟ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ನಂದಿನಿ ಹಾಲು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗಿಷ್ಟ ಯಾವ ಕಂಪ್ನಿದು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕಾಯಕ್ಕೆ ಬಿಡೋಣ. ನೋಡಿ, ಇವಾಗ ಇದು ಕುದೀತಾ ಇದೆ. ಹೀಗೆ ಕುದೀತಿರ್ಬೇಕಾದ್ರೆ ಹಾಗೆ ಬಿಡಬಾರ್ದು. ಒಂದು ಸೌಟಿಂದ ಕೆನೆ ಎಲ್ಲ ಸೈಡಲ್ಲಿ ಕಟ್ತಾ ಇರುತ್ತೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಿ. ಇದನ್ನು ಈ ಥರ ಒಂದು 40ರಿಂದ 45 ನಿಮಿಷ ಮಾಡಿ. ಆಗ ಕಾಲು ಭಾಗ ಆಗುತ್ತೆ ಹಾಲು, ಮುಕ್ಕಾಲು ಕಮ್ಮಿ ಆಗಬೇಕು. 1 ಲೀಟರ್ ಹಾಲಿಗೆ ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ. ಸಿಮ್ಮಲ್ಲಿಡಿ. ಯಾವಾಗಲೂ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕಾದ್ರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ರಸ ಎಲ್ಲ ಕಡೆ ಹರಡುತ್ತೆ. ನಿಂಬೆಹಣ್ಣು ರಸ ಹಾಕೋಕ್ಕೆ ರೀಸನ್ ಅಂದರೆ ಹಾಲು ಒಡ್ಕೋಬೇಕು, ಆವಾಗಲೇ ಪಾಲ್ಕೋವಾ ಮಾಡೋಕ್ಕಾಗೋದು. ನೋಡಿ, ಇವಾಗ ಈ ಥರ ಮಾಡೋದ್ರಿಂದ ಹಾಲು ನಿಧಾನಕ್ಕೆ ಒಡ್ಕೊಳ್ಳುತ್ತೆ. ನೋಡಿ, ಈ ಥರ ಬರಬೇಕು. ಬಟ್ ಇದು ಕಂಪ್ಲೀಟಾಗಿ ಫಾರ್ಮ್ ಆಗೋಕ್ಕೆ ಇನ್ನೂ ಒಂದು 15ರಿಂದ 20 ನಿಮಿಷ ಆಗುತ್ತೆ. ಸೈಡಲ್ಲಿ ಕೆನೆ ಕಟ್ಟಿರೋದೆಲ್ಲ ತೆಗಿತಾನೆ ಇರಿ, ಇಲ್ಲಾಂದರೆ ತುಂಬ ವೇಸ್ಟ್ ಆಗೋಗ್ಬಿಡುತ್ತೆ. ಇದಕ್ಕೊಂದು 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೈ ಆಡಿಸ್ತಾನೆ ಇರಬೇಕಿಲ್ಲ ಅಂದರೆ ಸೀದೋಗಿಬಿಡುತ್ತೆ. ಇದಿನ್ನೂ ಆಗಿಲ್ಲ, ಒಂದೊಂದೇ ಸ್ಟೇಜ್ ಆಗ್ತಾ ಇದೆ ನೋಡಿ. ಈಗ ಫುಲ್ಲು ನಿಮಗೆ ಕಲರ್ ಕಾಣಿಸ್ತಾ ಇದೆ, ಒಂದು ಯೆಲ್ಲೋ ಕಲರ್ ಆಗಿ ಫಾರ್ಮ್ ಆಗಿದೆ. ಇದ್ರ ನೆಕ್ಸ್ಟ್ ಸ್ಟೇಜಲ್ಲಿ ನಿಮ್ಮ ಪಾಲ್ಕೋವಾ ಆಗಿದೆ ಅಂತ ಅಂದ್ಬಿಟ್ಟು ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ವೈಟ್ ಬಬಲ್ಸ್ ಬರ್ತಾ ಇದೆ ಅಲ್ವಾ, ಅದೆಲ್ಲ ಸ್ಟಾಪ್ ಆಗಬೇಕು. ಆವಾಗ ಪಾಲ್ಕೋವಾ ರೆಡಿ ಅಂತ ಅಂದ್ಬಿಟ್ಟು ಕೈ ಆಡಿಸ್ತಾನೆ ಇರಿ. ನೋಡಿ, ಇವಾಗ ಇದೆಲ್ಲನೂ ಸ್ಟಾಪ್ ಆಯಿತು. ಕೆನೆ ಇದು ಬಬಲ್ಸ್ ಬರ್ತಿದ್ದೆಲ್ಲನೂ ಇದು ಪಾತ್ರೆಯಿಂದ ಸಪ್ರೇಟ್ ಆಯಿತು. ಅಷ್ಟೇ ರೆಡಿ ಅಂತ ಅಂದ್ಬಿಟ್ಟು ಇದನ್ನು ತಕ್ಷಣ ಅಂತೂ ಸರ್ವ್ ಮಾಡಬೇಡಿ, ತುಂಬ ಬಿಸಿ ಇರುತ್ತೆ. 1 ಅವರ್ ಇಟ್ಬಿಟ್ಟು ಸರ್ವ್ ಮಾಡಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.